ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾಲೇಜ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು. ಚಳ್ಳಕೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಕಾಲೇಜ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮಾತನಾಡಿದರು. ಪ್ರಾರಂಭ ಆಗಿ 2021ರಲ್ಲಿ ಕಾಲೇಜು ಪ್ರಾರಂಭ ಆಯಿತು. ಕಾಲೇಜ್ ಪ್ರಾರಂಭ ಆದ ನಂತರ ನಮ್ಮ ಮಹಾಗುಂಡಪ್ಪನವರು ನಮಗೆ 2ನೇ ಬಾರಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಜೊತೆಗೆ ಕಾರ್ಯಕ್ರಮ ಮಾಡಲಿಕ್ಕೆ. ಕಳೆದ ವರ್ಷ ಏನೋ ಕರೀತಿದ್ರೆ ಅವಾಗ ಎಲೆಕ್ಷನ್ ನಡೆದಿತ್ತಲ್ವ, ಆ ಚುನಾವಣೆ ಸಂದರ್ಭದಲ್ಲಿ ನೋಡೋಣ ಸಾಹೇಬ್ರು ಗೆದ್ರೆ ಕರೆಯೋಣ ಅಂತೇಳಿ ಆ ಚುನಾವಣೆ ನೀತಿ ಸಂಹಿತೆ ಇರುತ್ತೆ, ಅದಕ್ಕೋಸ್ಕರ ಅವರು ಕರೆದಿರಲ್ಲ. ಆ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಮಾಡಿದ್ರ? ಯಾವಾಗಲೂ ಅಷ್ಟೇ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಒಬ್ಬರನ್ನ ಯಾರನ್ನಾದ್ರೂ ವಿಶೇಷವಾದ ಅತಿಥಿಗಳ ಕರಿಬೇಕು. ನಾನು MLA ಇರ್ತೀನಿ, ಇಲ್ಲಿ ಕ್ಷೇತ್ರದ ಬರ್ತೀನಿ. ಯಾಕಂದರೆ ನಾನು ಯಾಕೆ ಅನುಭವದಲ್ಲಿ ಹೇಳ್ತೀನಿ ಅಂದರೆ, ನಾನು BET ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ, ನಿಮಗೆಲ್ಲ ಗೊತ್ತಿದೆ. ಈಗ UBDT ಇದೆಯಲ್ವಾ, ಈಗ UBDT ಏನಿದೆ, ಆಗ BDT ಇಂಜಿನಿಯರಿಂಗ್ ಕಾಲೇಜು. ಆಗ ನಾವು ಈ ಥರ ಈ ಫಂಕ್ಷನ್ ವಾರ್ಷಿಕೋತ್ಸವ ಸಮಾರಂಭಗಳಲ್ಲಿ ಅವರು ಏನು ಭಾಳಷ್ಟು ಸಂಪನ್ಮೂಲ ವ್ಯಕ್ತಿಗಳು, ಅವರು ಕವಿಗಳಿರ್ಬೋದು, ಪ್ರೊಫೆಸರ್ಗಳಿರ್ಬೋದು, ಇವರಿಗೆ ಮೋಟಿವೇಟ್ ಮಾಡಲಿಕ್ಕೆ ಅವ್ರದ್ದೇ ಆದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ. ಹಾಗಾಗಿ ನೆಕ್ಸ್ಟ್ ಮುಂದೆ ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಟೆಕ್ನಿಕಲಿ ಇರಲಿ ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಕರೆಸಿ ಅವರಿಗೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿಸ್ಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ. ನಾನು ಈ ಸಂದರ್ಭದಲ್ಲಿ ನಾನು ಭಾಳಷ್ಟು ಮಾತನಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಾನು ನಿಮಗೆಲ್ಲ ಗೊತ್ತಿರುವಂತೆ ಬಹುಶಃ ಇಲ್ಲಿ ಎಲ್ಲ ಕರ್ನಾಟಕದವರೇ ಇದ್ದೀರಾ. ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಭಾಳಷ್ಟು ಜನ ಇದ್ದಾರೆ. ಬಹುಶಃ ನಿಮಗೆಲ್ಲ ಗೊತ್ತಿರುವಂತೆ ನಾನು 3ನೇ ಬಾರಿ ಶಾಸಕನಾಗಿದ್ದೀನಿ, 11ನೇ ವರ್ಷದಲ್ಲಿ ಇದ್ದೀನಿ. ಅದು 2013ರಲ್ಲಿ, 2018ರಲ್ಲಿ ಮತ್ತು 2023ರಲ್ಲಿ ಈ ಕ್ಷೇತ್ರದ ಮತದಾರರು ನನ್ನನ್ನು ಶಾಸಕನಾಗಿ ಮಾಡಿದ್ದಾರೆ. ಈ 2013ರಲ್ಲಿ ನಾನೇನು ಶಾಸಕನಾದೆ, ಆಗಿನ ಸಂದರ್ಭದಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು, ಆಗ ಕಾಂಗ್ರೆಸ್ ಪಕ್ಷದ ಸರ್ಕಾರನೇ, ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 3 ಇಂಜಿನಿಯರಿಂಗ್ ಕಾಲೇಜುಗಳು ಮಂಜೂರಾಗ್ತವೆ. ಅದರಲ್ಲಿ ನಮ್ಮ ಚಳ್ಳಕೆರೆ. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಚಾರ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.